ಜೈ ಶ್ರೀರಾಮ್ ದೋಸ್ತೋ. ಇನ್ನೇನು ಕೆಲವೇ ದಿನಗಳಲ್ಲಿ ಉತ್ತರ ಪ್ರದೇಶದ ಅಯೋಧ್ಯೆ ನಗರದಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಯಾಗುವುದು. ಇದೇ ಶ್ರೀರಾಮ ಮಂದಿರದ ನಿರ್ಮಾಣದ ಕನಸು ಭಾರತದ ಪ್ರತಿಯೊಬ್ಬ ಯುವಕನದಾಗಿತ್ತು. ಯಾವಾಗ ಸುಪ್ರೀಂ ಕೋರ್ಟ್ ಒಳಗೆ ತೀರ್ಮಾನವಾಯಿತು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರವೇ ನಿರ್ಮಾಣವಾಗಬೇಕೆಂದು, ಆ ದಿನದಿಂದ ಪ್ರತಿಯೊಬ್ಬ ಭಾರತದ ಭಕ್ತನ ಸಂತೋಷ ಮುಗಿಲು ಮುಟ್ಟಿತು. ಇದರ ಜೊತೆಗೆ ಇತಿಹಾಸವೇ ಸೃಷ್ಟಿಯಾಯಿತು. 5 ಆಗಸ್ಟ್ 2020ರಂದು ಶ್ರೀರಾಮ ಮಂದಿರ ನಿರ್ಮಾಣಕ್ಕೆ ಭೂಮಿ ಪೂಜೆ ಮಾಡಲಾಯಿತು. ಆದರೆ ದೋಸ್ತೋ, ಶ್ರೀರಾಮ ಮಂದಿರದ ನಿರ್ಮಾಣದ ನಿರ್ಣಯ ಆದಷ್ಟು ಸಲೀಸಾಗಿ ಸಿಕ್ಕಿಲ್ಲ. ಇದರ ಹಿಂದೆ ಹಲವಾರು ಜನರ ಪ್ರಾಣತ್ಯಾಗವಾಗಿದೆ. ಚಲೋ ದೋಸ್ತೋ, ನಾವಿಂದು ನೋಡೋಣ ಶ್ರೀರಾಮ ಮಂದಿರದ ನಿರ್ಮಾಣದ ಹಿಂದಿನ ಕತೆ ಏನಿದೆ ಅಂತ. ಇದೇ ಉತ್ತರ ಪ್ರದೇಶದ ಅಯೋಧ್ಯೆ ನಗರದಲ್ಲಿ ಭಗವಾನ್ ಶ್ರೀ ರಾಮನ ಜನ್ಮವಾಗಿದೆ. ಆ ಸಮಯದಲ್ಲಿ ಅಯೋಧ್ಯೆ ಹೇಗಿತ್ತು ಅಂದರೆ ಸ್ವರ್ಗಕ್ಕೆ ಹೋಲಿಸುತ್ತಿದ್ದರು. ಅಂದರೆ ಅಷ್ಟು ಸುಂದರವಾದ ಸ್ಥಳ ಅಯೋಧ್ಯೆ ಆಗಿತ್ತು. ಆವಾಗಿನ ಕಾಲದವರು ಏನು ಹೇಳ್ತಾರೆ ಅಂದ್ರೆ, ಭಗವಾನ್ ಶ್ರೀ ರಾಮನ ಜಲಸಮಾಧಿಯ ನಂತರ ಭೂಮಿಯ ಮೇಲಿನ ಅರಮನೆ ಹಾಗೂ ಇನ್ನಿತರ ಕಟ್ಟಡಗಳೆಲ್ಲ ಮೊದಲು ಹೇಗಿದ್ದವು ಹಾಗೇ ಇದ್ದವು. ಇದರ ನಂತರ ಭಗವಾನ್ ಶ್ರೀರಾಮನ ಮಗ ಕುಶನು ಅಯೋಧ್ಯೆ ನಗರದ ಸಾಮ್ರಾಜ್ಯದ ಆಡಳಿತವನ್ನು ಮುಂದುವರಿಸಿದನು. ಕುಶನು ಮತ್ತೆ ಅಯೋಧ್ಯೆ ನಗರವನ್ನು ನಿರ್ಮಾಣ ಮಾಡಿದನು. ಕುಶನ ನಂತರ 44 ರಾಜರು ಸೂರ್ಯವಂಶದ ಅಧಿಕಾರವನ್ನು ಮಾಡಿದರು. ಇದರಲ್ಲಿ ಕೊನೆಯ ರಾಜ ಮಹಾರಾಜ ಬೃಹದ್ಬಲ್ಲನು ಕೂಡ ಇಲ್ಲಿಯೇ ಅಧಿಕಾರವನ್ನು ಮಾಡಿದನು. ಕೌಶಲ ರಾಜ ಬೃಹದ್ಬಲ್ಲನ ಮೃತ್ಯು ಇದೇ ಮಹಾಭಾರತದ ಅಭಿಮನ್ಯುನ ಕೈಯಲ್ಲಿ ಆಗಿತ್ತು. ಮಹಾಭಾರತದ ಯುದ್ಧದ ನಂತರ ಅಯೋಧ್ಯೆಯಲ್ಲಿ ಆಡಳಿತವನ್ನು ಮಾಡಲು ಯಾವ ರಾಜರು ಕೂಡ ಇಲ್ಲದಂತಾಯಿತು. ಪೌರಾಣಿಕ ಕಥೆಗಳ ಪ್ರಕಾರ ಕೌಶಲ ರಾಜನ ಮರಣದ ನಂತರ ಕ್ರಿಸ್ತಶಕೆ 100 ವರ್ಷಗಳ ನಂತರ ಉಜ್ಜಯಿನ್ ಚಕ್ರವರ್ತಿ ಸಾಮ್ರಾಟ್ ವಿಕ್ರಮಾದಿತ್ಯ ಶಿಕಾರ್ ಮಾಡ್ಕೋತ ಅಯೋಧ್ಯೆ ಬಂದು ನಿಂತುಬಿಡ್ತಾನೆ. ಅವಾಗ ಅವನಿಗೆ ತುಂಬ ಸುಸ್ತಾಗಿರೋದು. ಅದಕ್ಕೆ ಅವ ಏನು ಮಾಡ್ತಾನೆ ಅಂದ್ರೆ, ಅಯೋಧ್ಯೆ ಒಳಗೆ ಒಂದು ನದಿಯ ಪಕ್ಕದಾಗ ಒಂದು ಮಾವಿನ ಗಿಡ ಇರುತ್ತೆ. ಅದರ ತಳಗ ಅವನ್ನೆಲ್ಲ ಸೇನೆ ಕರ್ಕೊಂಡು ವಿಶ್ರಾಂತಿ ಮಾಡ್ತಾನೆ. ಪುರಾಣದ ಪ್ರಕಾರ ಅಯೋಧ್ಯೆ ಒಳಗೆ ಸುತ್ತಮುತ್ತಲ ಕಾಡೇ ಇರುತ್ತೆ. ಆ ಸಾಮ್ರಾಟ್ ವಿಕ್ರಮಾದಿತ್ಯ ವಿಶ್ರಾಂತಿ ಮಾಡೋತ್ನಾಗ ಅಲ್ಲಿ ಒಂದು ಚಮತ್ಕಾರ ನೋಡ್ತಾನೆ. ಆ ಚಮತ್ಕಾರ ನೋಡ್ಕೋತ ಅವ ಏನಿರ್ಬೋದು ಇದ ಅಂತ ಹೇಳಿ ವಿಚಾರ ಮಾಡೋತ್ನಾಗ ಅಲ್ಲಿ ಸಂತರು ಇರ್ತಾರೆ. ಆ ಸಂತರು ಏನು ಹೇಳ್ತಾನಂದ್ರೆ, ಈ ಅಯೋಧ್ಯೆ ನಗರ ಪ್ರಭು ಶ್ರೀರಾಮರ ಜನ್ಮಸ್ಥಳ ಆಗಿತ್ತು ಅಂತ ಹೇಳ್ತಾರೆ. ಸಂತರ ಮಾತು ಕೇಳಿದ ವಿಕ್ರಮಾದಿತ್ಯ ಅಲ್ಲಿ ಒಂದು ದೊಡ್ಡ ಮಂದಿರವನ್ನೇ ನಿರ್ಮಾಣ ಮಾಡ್ತಿರ್ತಾನೆ. ದೊಡ್ಡ ದೊಡ್ಡ ಕಲ್ಲುಗಳನ್ನ ಕಂಬವಾಗಿ ನಿಂದ್ರಿಸಿ ಅತಿ ದೊಡ್ಡ ಮಂದಿರವನ್ನು ನಿರ್ಮಾಣ ಮಾಡಿಬಿಡ್ತಾರೆ. ಅದು ನೋಡಾಕ ಬಹಳ ಸುಂದರವಾಗಿರುತ್ತೆ. ವಿಕ್ರಮಾದಿತ್ಯನ ನಂತರ ಅನೇಕ ರಾಜರ ಅಯೋಧ್ಯೆ ನಗರದ ಮಂದಿರವನ್ನು ಸುಧಾರಣೆ ಮಾಡ್ತಾರೆ. ಇದಾಗನ ಕನ್ನೌಜದ ರಾಜ ಜಯಚಂದ್ರ ಬರ್ತಾನೆ. ಇವೇನು ಮಾಡ್ತಾನಂದ್ರೆ, ವಿಕ್ರಮಾದಿತ್ಯನ ಹೆಸರು ಅಳಿಸಿ ಇವನ ಹೆಸರು ಹಾಕ್ತಾನೆ. ಇದಾಗನ ಪಾನಿಪತ್ ಯುದ್ಧ ಆಗಿರುತ್ತೆ. ಇದಾಗ ಜಯಚಂದ್ರದ್ದು ಕೂಡ ಅಂತ್ಯವಾಗಿಬಿಡುತ್ತೆ. ಇದಾದ ನಂತರ ಭಾರತದೊಳಗೆ ಮೊಘಲರ ಆಳ್ವಿಕೆ ಹೆಚ್ಚಾಗಿಬಿಡ್ತದೆ. ಮೊಘಲರ ಆಕ್ರಮಣ ಮಾಡ್ಕೋತ ಮೊದಲು ಕಾಶಿ ಮಥುರಾ ಅದಾಗನ ಅಯೋಧ್ಯೆ ಒಳಗೆ ಕೂಡ ಲೂಟಿ ಮಾಡ್ತಾರೆ. ಅಲ್ಲಿದ್ದ ಪೂಜಾರಿಗಳನ್ನ ಹತ್ಯೆ ಮಾಡಿ ಅಲ್ಲಿದ್ದ ಮೂರ್ತಿಗಳನ್ನು ಒಡಿ ಕೆಲಸ ಮಾಡ್ತಾರೆ. ಅವರ ಪೂರಾ ದೇಶ ಒಳಗೆ ಮೂರ್ತಿಗಳನ್ನು ಒಡಿದ ಮಂದಿರಗಳನ್ನು ಕೆಡೋದ ಮಾಡ್ತಾರೆ. ಆದರೆ ರಾಮ ಮಂದಿರ ಒಡ್ಯಾಕ ಸಫಲ ಆಗೋದಿಲ್ಲ ಅವರು. 14ನೇ ಶತಮಾನದೊಳಗೆ ಪೂರಾ ಹಿಂದೂಸ್ತಾನ ಮೊಘಲರ ಆಳ್ವಿಕೆ ಒಳಗಿರುತ್ತೆ. ಆದರೆ ಅಲ್ಲಿವರೆಗೂ ಕೂಡ ರಾಮ ಮಂದಿರಕ್ಕೆ ಏನೂ ಧಕ್ಕೆ ಆಗಿಲ್ಲ ಇರುತ್ತೆ. ಆದರೆ ಹಿಂದೂಸ್ತಾನ ಪೂರಾ ಮೊಘಲರ ಆಳ್ವಿಕೆ ಒಳಗೆ ಬರೋಣ ರಾಮ ಮಂದಿರ ನಾಶ ಮಾಡೋಕೆ ಹಲವಾರು ಅಭಿಯಾನಗಳು ಆತವು. ಇವೆಲ್ಲ ಅಭಿಯಾನಗಳ ನಂತರ ಕೊನೆಗೆ 1527-28ರಲ್ಲಿ ನಮ್ಮ ಶ್ರೇಷ್ಠ ಶ್ರೀರಾಮರ ಮಂದಿರವನ್ನು ಕೆಡವಿ ಅಲ್ಲಿ ಬಾಬ್ರಿ ಮಸೀದಿಯನ್ನು ಸ್ಥಾಪನೆ ಮಾಡ್ತಾರೆ. ಬಾಬರ್ ನಾಮ ಬುಕ್ಕದ ಪ್ರಕಾರ ಅಯೋಧ್ಯೆ ಒಳಗೆ ಶ್ರೀರಾಮ ಮಂದಿರ ಕೆಡವಿ ಬಾಬ್ರಿ ಮಸೀದಿ ಕಟ್ಟಾಕ ಆದೇಶ ಕೊಟ್ಟವರ ಬಾಬರ್. ಈ ಮಸೀದಿ 2 ಸಂದೇಶಗಳನ್ನು ಕೊಡ್ತದೆ. ಮುಂದೆ ಔರಂಗಜೇಬ ಈ ಮಸೀದಿಯನ್ನು ದೊಡ್ಡ ಪ್ರಮಾಣದಾಗ ಕಟ್ಟಿ ಇದರ ಹೆಸರು ಬಾಬ್ರಿ ಮಸೀದಿ ಅಂತ ಹೇಳ್ತಾನೆ. ಹಿಂದೂ ಧರ್ಮದ ಪ್ರಕಾರ ಯಾವ ಜಾಗದಾಗ ಬಾಬ್ರಿ ಮಸೀದಿ ಕಟ್ಟಿದಾರಲ್ಲ ಆ ಜಾಗದಾಗ ಮೊದಲ ರಾಮ ಮಂದಿರ ಇತ್ತು. ಬಾಬ್ರಿ ಮಸೀದಿ ಮೇಲೆ 3 ಗುಮ್ಮಟ್ಟಿದ್ದು.
ಹಿಂದೂ ಧರ್ಮದ ಪ್ರಕಾರ ಈ ಮೂರು ಗುಮ್ಮಟ ತಳಗ ಶ್ರೀರಾಮ ಮಂದಿರ ಜನ್ಮಸ್ಥಳ ಇತ್ತು. ಸರಿಸುಮಾರು 1853 ಈ ಜಾಗದ ಸಲುವಾಗಿ ಹಿಂದೂ ಮತ್ತು ಮುಸ್ಲಿಂ ನಡು ದೊಡ್ಡ ಜಗಳ ಆರಂಭ ಆಗಿಬಿಡ್ತದೆ. 1859 ಬ್ರಿಟಿಷ್ ಸರ್ಕಾರ ಒಂದು ನಿರ್ಣಯ ಕೊಡ್ತದೆ. ಅದೇನಂದ್ರೆ ಮುಸ್ಲಿಮರಿಗೆ ಅದ್ರ ಒಳಗೆ ಅಂತ ಹಿಂದೂಗಳಿಗೆ ಹೊರಗೆ ಪೂಜೆ ಮಾಡೋಕೆ ಅನುಮತಿ ಕೊಡ್ತೈತಿ. ಅದಾಗ 1885 ರಘುವರ್ ದಾಸ್ ಅನ್ನೋರ ಎಲ್ಲಿ ರಾಮ ಮಂದಿರ ಪೂಜೆ ಮಾಡೋಕೆ ಜಾಗ ಕೊಟ್ಟಿರ್ತಾರೆ ನೋಡು, ಅಲ್ಲೇ ಒಂದು ಮಂದಿರ ಮಾಡೋಕೆ ಕೋರ್ಟ್ ಒಳಗೆ ಪರ್ಮಿಷನ್ ಕೇಳ್ತಾರೆ. ಆದರೆ ಈ ಬೇಡಿಕೆ ಅದಾಲತ್ತೊಳಗೆ ರದ್ದು ಆಗ್ಬಿಡ್ತದೆ. ಇದರ ನಡು ಹೆಂಗಾರೆ ಮಾಡಿ ಬ್ರಿಟಿಷ್ ಸರ್ಕಾರ ಹಿಂದೂ ಮತ್ತು ಮುಸ್ಲಿಮರು ಇದೇನು ಜಗಳಿತ್ತು ಶಾಂತ ಮಾಡಿತ್ತು. ಅದರ ಕರೆ ವಿವಾದ ಸ್ಟಾರ್ಟ್ ಆಗಿದ್ದ 1949 ಬರೋಬ್ಬರ 23 ಡಿಸೆಂಬರ್ 1949 ಶ್ರೀರಾಮ ಮೂರ್ತಿ ಮಸ್ಜಿದ್ ಒಳಗೆ ಉದ್ಭವ ಆಗಿಬಿಡ್ತದೆ. ಬಾಬ್ರಿ ಮಸೀದಿ ಒಳಗೆ ಶ್ರೀರಾಮ ಮೂರ್ತಿ ಪ್ರಕಟ ಆಗಿದ್ದ ನೋಡಿ ಹಿಂದೂಗಳ ಶ್ರೀರಾಮನ ಉದ್ಭವ ಆಗಿದಾರ ಅಂತ ಹೇಳಿ ಹೇಳ್ತಾರೆ. ಆದರೆ ಇದಕ್ಕೆ ಮುಸ್ಲಿಮ್ರ ಯಾರೋ ಮೂರ್ತಿ ಮಸ್ಜಿದ್ ಒಳಗೆ ಇಟ್ಟಾರ ಅಂತ ಹೇಳ್ತಾರೆ. ಆದರೆ ಅವಾಗಿನ ಉತ್ತರ ಪ್ರದೇಶ ಸರ್ಕಾರ ಮೂರ್ತಿ ತೆಗಿಯೋಕೆ ಆದೇಶ ಕೊಡ್ತದೆ. ಅವಾಗ ಕೆ ನಾಯರ್ ಅವರ ಹಿಂದೂ ಮುಸ್ಲಿಂ ಜಗಳ ಹಿಂಗೆ ಮುಂದುವರಿದಿತ್ತು ಹೇಳಿ ಈ ಸರ್ಕಾರಕ್ಕೆ ಹೇಳ್ತಾರೆ. ಅದಕ್ಕೆ ಸರ್ಕಾರ ಇದ್ದಿದ್ದ ಪೂರಾ ಮಸ್ಜಿದ್ಗನ ತಾಲ ಹಾಕಿಬಿಡ್ತದೆ. ಸುಮಾರು 1950 ಹಿಂದೂಗಳಿದ್ದವ್ರು ಏನು ಮಾಡ್ತಾರೆ ಅಂದ್ರೆ ಅಲಹಾಬಾದ್ ಹೈಕೋರ್ಟ್ ಒಳಗೆ 2 ಕೇಸ್ ಹಾಕ್ತಾರೆ. ಅದ್ರಾಗ 1ನೇ ಕೇಸ್ ಏನಂದ್ರೆ ಅದೇನು ರಾಮ ಮಂದಿರ ಮೂರ್ತಿ ಇರ್ತೈತಿ ಅದಕ್ಕೆ ಪೂಜೆ ಮಾಡೋಕೆ ಪರ್ಮಿಷನ್ ಕೇಳ್ತಾರೆ. ಮತ್ತು ಇನ್ನೂ ಒಂದು ಕೇಸ್ ಏನಂದ್ರೆ ಅಲ್ಲಿರೋ ಮೂರ್ತಿಯನ್ನು ಹೊರಗೆ ತೆಗಿಯೋಕೆ ಪರ್ಮಿಷನ್ ಕೊಡಬಾರ್ದು ಅಂತ ಹೇಳ್ತಾರೆ. 1959 ನಿರ್ಮೋಹಿ ಅಖಾಡದವ್ರ 3ನೇ ಕೇಸ ದಾಖಲು ಮಾಡ್ತಾರೆ. ದೋಸ್ತೋ, ನಿರ್ಮೋಹಿ ಅಖಾಡ ಸಮುದಾಯದವ್ರು ಯಾರು ಇವ್ರ ಅಂಥೇಳಿ ನೀವು ಕನ್ಫ್ಯೂಸ್ ಆಗಿರ್ಬೋದು. ಇವ್ರು ಯಾರಂದ್ರೆ ಮೊಟ್ಟ ಮೊದಲು ಅಯೋಧ್ಯೆ ವಿವಾದ ಹೇಳಿದವರು ಇವ್ರು. 1961 ಮುಸ್ಲಿಮ್ರ ಸಕಟ್ ಕೇಸ್ ಹಾಕ್ತಾರೆ ಮೂರ್ತಿ ತೆಗಿಬೇಕಂತೇಳಿ. ಮುಂದೆ ವಿಶ್ವ ಹಿಂದೂ ಪರಿಷತ್ತವ್ರು ಏನು ಮಾಡ್ತಾರೆ ಅಂದ್ರೆ ಇದೇ ವಿವಾದ ಒಳಗೆ ಮಂದಿರ ಕಟ್ಟಕ್ಕೆ ಪರ್ಮಿಷನ್ ಕೇಳ್ತಾರೆ. 1 ಫೆಬ್ರವರಿ 1986 KM ಪಾಂಡೆ ಅನ್ನೋ ಜಡ್ಜ್ ಏನು ಆದೇಶ ಕೊಡ್ತಾರೆ ಅಂದ್ರೆ ಹಿಂದೂಗಳಿಗೆ ಪೂಜೆ ಮಾಡೋಕೆ ಅನುಮತಿ ಕೊಡ್ತಾರೆ ಮತ್ತು ಮಂದಿರಕ್ಕೆ ಏನು ತಾಲ ಹಾಕಿರ್ತಾರೆ ನೋಡು ಅದನ್ನು ಸಗಡ್ ತೆಗಿಯಕ್ಕೆ ಹಚ್ತಾರೆ. ಮುಂದೆ ಒಂದು ಸ್ವಲ್ಪ ದಿನ ಆಗಾನ ಎಲ್ಲ ಹಿಂದೂಗಳು ಸೇರಿ ಬರೋಬ್ಬರ 11:50 ಗುಮ್ಮಟ ಮೇಲೆ ಏರಿ ಜೈ ಶ್ರೀರಾಮ್ ಅಂತೇಳಿ ಅನ್ಕೋತ 3 ಗುಮ್ಮಟಗಳನ್ನ ಬರೋಬ್ಬರ 4:15 ಅಂದ್ರೆ ಕೆಡಿ ಬಿಡ್ತಾರೆ. ಮುಂದೆ ಕೋರ್ಟ್ ಏನು ಮಾಡತ್ತಂದ್ರೆ ರಾಮಲ್ಲ ವಿರಾಜಮಾನದವರಿಗೆ ಮತ್ತು ಮುಸ್ಲಿಮರಿಗೆ ಮತ್ತು ನಿರ್ಮೋಹಿ ಅಖಾಡದವರಿಗೆ 3 ಭಾಗ ಮಾಡಿ ಅದೇನು ವಿವಾದ ನಡೆದಿರೋ ಜಾಗನ ಪಾಲ್ ಮಾಡೋದು. 2011 ಅಲಹಾಬಾದ್ ಕೋರ್ಟ್ ಏನು ತೀರ್ಪು ಕೊಟ್ಟಿರ್ತೈತಿ ಅದನ್ನು ಸುಪ್ರೀಂ ಕೋರ್ಟ್ ಇದ್ದಿದ್ದ ಸ್ಟಾಪ್ ಮಾಡೋದೈತಿ. 2017 ಸುಪ್ರೀಂ ಕೋರ್ಟ್ ಔಟ್ ಆಫ್ ಕೋರ್ಟ್ ಸೆಟಲ್ಮೆಂಟ್ ಮಾಡ್ಕೋಯ್ತು. ದೋಸ್ತೋ, ಇಲ್ಲಿ ತನಕ ಕೋರ್ಟ್ ತೀರ್ಪು ಏನೂ ಬಂದಿಲ್ಲ ಇರೋದು. ಆದರೆ ಕಡೆಗೆ 16 ಅಕ್ಟೋಬರ್ 2019 ಸುಪ್ರೀಂ ಕೋರ್ಟ್ ಇದ್ದಿದ್ದ ಅಯೋಧ್ಯೆ ವಿವಾದಕ್ಕೆ ಒಂದು ತೀರ್ಮಾನ ಮಾಡೇ ಬಿಡುತ್ತದೆ. ಆದರೆ ಈ ತೀರ್ಮಾನ ಸುಪ್ರೀಂ ಕೋರ್ಟ್ ಇದ್ದಿದ್ದ ರಿಸರ್ವ್ ಇಡುತ್ತದೆ. अयोध्या मामले पर मध्यस्थता पर सुप्रीम कोर्ट ने अपना फैसला सुरक्षित रखा है. ಬರೋಬ್ಬರ 9 ನವೆಂಬರ್ 2019 ಸುಪ್ರೀಂ ಕೋರ್ಟ್ ಇದ್ದಿದ್ದ ಅನೌನ್ಸ್ಮೆಂಟ್ ಮಾಡೇ ಬಿಡ್ತದೆ. ಅದೇನಂದ್ರೆ ಅಯೋಧ್ಯೆ ಒಳಗೆ 2.77 ಎಕರೆ ಜಮೀನನ್ನು ರಾಮ ಮಂದಿರ ಮಾಡೋಕೆ ಕೊಟ್ಬಿಡ್ತದೆ. ಅಲ್ಲೇ ಹತ್ತಕ್ಕೆ 5 ಎಕರೆ ಜಮೀನು ಕೂಡ ಮಸ್ಜಿದ್ ಮಾಡೋಕೆ ಕೊಡೋದು. ದೋಸ್ತೋ, ಇಷ್ಟು ವರ್ಷ ಕೋರ್ಟ್ ಕೇಸ್ ಆಡಿ ಅಂತೂ ಇಂತೂ ರಾಮ ಮಂದಿರ ಕಟ್ಟಕ್ಕೆ ಅಯೋಧ್ಯೆ ಒಳಗೆ ಪರ್ಮಿಷನ್ ಸಿಕ್ಕೇ ಬಿಡ್ತಾವೆ. ಇದರ ಜೊತೆಗೆ ನಮ್ಮ ಹಿಂದೂಗಳ ಕನಸು ನನಸಾಗಿಬಿಡ್ತದೆ. ಜೈ ಶ್ರೀರಾಮ್ ದೋಸ್ತೋ.